Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. May the blessed day in the presence of God. ಆಶೀರ್ವದಿಸಲ್ಪಟ್ಟಂತ ಈ ಒಂದು ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. So open your Bibles to Ezra chapter 3 verse number 2. ನಮ್ಮ ಸತ್ಯವೇದವನ್ನು ಈ ಸಮಯದಲ್ಲಿ ಎಜ್ರಾ 3ನೇ ಅಧ್ಯಾಯ 2ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Ezra chapter 3 verse number 2. ಎಜ್ರಾ 3ನೇ ಅಧ್ಯಾಯ 2ನೇ ವಚನ. Let us read the word. ವಾಕ್ಯವನ್ನು ಓದಿಕೊಳ್ಳೋಣ. Then Joshua the son of Jozadak and his brethren the priests and Zerubbabel the son of Shealtiel and his brethren arose and built the altar of the God of Israel to offer burnt offerings on it, as it is written in the law of Moses the man of God. ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನಾದ ಯಶುವನು, ಯಾಜಕರಾದ ಅವರ ಬಂಧುಗಳು ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನು ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. Just the whole life of a Jewish person ಸಭೆ ಒಬ್ಬ ಯಹೂದಿಯ ಸಂಪೂರ್ಣ ಜೀವಿತ always revolved around the temple of God. ಎಲ್ಲ ಅವರ ಸಂಪೂರ್ಣ ಜೀವಿತವೇ ದೇವರ ಆಲಯದ ಸುತ್ತ ನಡೆಯುವಂತಹ ಒಂದು ನಿದರ್ಶನಗಳಾಗಿರ್ತವೆ, ದೃಶ್ಯಗಳಾಗಿರ್ತವೆ. This scene what we just read now from Ezra chapter 3. ಈ ಎಜ್ರಾ ಪುಸ್ತಕದಿಂದ ನಾವು ಓದಿದಂತ ಈ ಒಂದು ದೃಶ್ಯ, during this time the temple had been destroyed by the invading enemies. ಈ ದಿನಮಾನಗಳಲ್ಲಿಯೇ ಆ ಶತ್ರುಗಳು ಆಕ್ರಮಣ ಮಾಡಿ ಎಲ್ಲ ಸಂಪೂರ್ಣವಾಗಿ ಆಲಯ ನಾಶವಾಗಲ್ಪಟ್ಟಿತ್ತು. The temple of God was destroyed. ದೇವರ ಆಲಯವು ನಾಶವಾಗಲ್ಪಟ್ಟಂದ್ರೆ ಆಕ್ರಮಣಕ್ಕೊಳಗಾಗಿದ್ದು ನಾವು ನೋಡ್ತಾ ಇದ್ದೇವೆ. During that time Ezra was divinely inspired and commissioned to rebuild the fallen temple of God. ಆ ದಿನಗಳಲ್ಲಿ ಎಜ್ರನು ದೈವ ಪ್ರೇರೇಪಣೆ ಹೊಂದಿ ಮತ್ತು ದೇವರಿಂದ ನೇಮಕಗೊಂಡವನಾಗಿ ಆಲಯವನ್ನು ಕಟ್ಟುವುದಕ್ಕೆ ಆತನು ಮುಂದಾಗುತ್ತಾನೆ. He was the person who wanted to rebuild the temple of God. ಆತನಿಗೆ ಆ ಒಂದು ದೇವರ ಆಲಯವನ್ನು ಮತ್ತೆ ತಿರುಗಿ ಕಟ್ಟಬೇಕು, ಪುನಃಸ್ಥಾಪನೆಯನ್ನು ಮಾಡಬೇಕೆಂದು ಬಯಸಿದನು. But before they could build the temple of God, interestingly they built the altar of God first. ನಾವು ಆ ಒಂದು ಆಲಯವನ್ನು ಕಟ್ಟುವುದಕ್ಕಿಂತ ಮುಂಚೆ ಎಜ್ರನು ಮಾಡಿದಂತಹ ಕಾರ್ಯವನ್ನು ನಾವು ಪ್ರಾಮುಖ್ಯವಾಗಿ ನೋಡಬೇಕಾಗಿದೆ. ಆತನು ಯಜ್ಞವೇದಿಯನ್ನು ಮೊದಲನೇದಾಗಿ ಕಟ್ಟುತ್ತಾನೆ. Before they could build the temple of God, they built the altar of God. ದೇವರ ಆಲಯವನ್ನು ಕಟ್ಟುವುದಕ್ಕಿಂತ ಮುಂಚೆ ಅವರು ಕೈ ಹಾಕಿರುವ ಕೆಲಸವನ್ನು ನೋಡುವಾಗ ಯಜ್ಞವೇದಿಯ ಕಟ್ಟುವುದಕ್ಕೆ ಕಾರ್ಯಕ್ಕೆ ಅವರು ಕೈ ಹಾಕುತ್ತಾರೆ. They started with the altar because it was a spiritual priority. ಅವರು ಯಜ್ಞವೇದಿಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಮೊದಲು ಯಜ್ಞವೇದಿಯನ್ನು ಕಟ್ಟಿದರು. ಯಾಕೆ ಎಂದು ನೋಡುವಾಗ ಅದಕ್ಕೊಂದು ಆತ್ಮಿಕವಾದ ಆದ್ಯತೆ ಇದೆ. Because we should remember this principle. ಯಾಕಂದ್ರೆ ಈ ಒಂದು ತತ್ವವನ್ನ ನಾವು ಅರಿತುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. You can have an altar ನಿಮಗೆ ಯಜ್ಞವೇದಿ ಇರಬಹುದು and no temple. ಒಂದು ವೇಳೆ ನಿಮಗೆ ಆಲಯ ಇಲ್ಲದೆ ಇರಬಹುದು. That is not a problem. ಅದು ದೊಡ್ಡ ವಿಷಯ ಆಗೋದಿಲ್ಲ, ದೊಡ್ಡ But when there is a temple of God, ಯಾವಾಗ ದೇವರ ಆಲಯ ಇರುತ್ತದೋ there must be an altar of ಅಲ್ಲಿ God. ಖಂಡಿತವಾಗಿ ದೇವರ ಯಜ್ಞವೇದಿ ಇರಲೇಬೇಕು. Hallelujah. Hallelujah. In the times of Abraham, ಅಬ್ರಹಾಮನ ಒಂದು ದಿನಮಾನಗಳಲ್ಲಿ they ನೋಡುವಾಗ would build the altars. ಅಲ್ಲಿ ಯಜ್ಞವೇದಿಯನ್ನು ಕಟ್ಟುತ್ತಿದ್ದಾರೆ. There was no temple of God. ಅಲ್ಲಿ ದೇವರ ಆಲಯ ಇರಲಿಲ್ಲ. In the time of Isaac and Jacob, ಈಸಾಕ ಮತ್ತು ಯಾಕೋಬನ they ದಿನಮಾನಗಳಲ್ಲಿ were building the altars for ಅವರು God. ದೇವರಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟುತ್ತಿದ್ದರು. There were no temples for ಆ God. ಸಮಯದಲ್ಲಿ ದೇವರಿಗೋಸ್ಕರ ಆಲಯ ಇರಲಿಲ್ಲ. But when there is a temple of ಆದರೆ God, ದೇವರ ಆಲಯ ಯಾವಾಗ ಒಂದು ಮುಂದೆ ಬಂತು, but there must be an altar for God. ಆ ಸಮಯದಲ್ಲಿ ದೇವರ ಯಜ್ಞವೇದಿ ಇರಲೇಬೇಕು. This is the principle, this is the spiritual priority. ಅದೊಂದು ಆತ್ಮಿಕವಾದ ಆದ್ಯತೆ ಮತ್ತು ಅದೇ ರೀತಿಯಲ್ಲಿ ಒಂದು ತತ್ವ ಎಂದು ನಾವು ನೋಡ್ತಾ The ಇದ್ದೇವೆ. Bible says, ಸತ್ಯವಾದ ರೀತಿಯಲ್ಲಿ it is not the temple that sanctifies your gift and offerings. ನಿಮ್ಮ ಒಂದು ಕಾಣಿಕೆಗಳನ್ನ, ವರದಾನಗಳನ್ನ ಶುದ್ಧೀಕರಿಸುವಂಥದ್ದು, ಪವಿತ್ರೀಕರಿಸುವಂಥದ್ದು ಆಲಯವಲ್ಲ. But what sanctifies your offerings, it is the altar of God. ನಿಮ್ಮ ದೇವರಿಗೆ ತಂದಂತ ಕಾಣಿಕೆಗಳನ್ನ ಪರಿಶುದ್ಧಗೊಳಿಸುವಂಥದ್ದು, ಪವಿತ್ರಗೊಳಿಸುವುದು, ಸ್ವೀಕಾರಗೊಳಿಸುವುದು ಯಜ್ಞವೇದಿಯ ಮುಖಾಂತರವಾಗಿದೆ. See, the power does not come from the temple, but the power of God comes from the altar of God. ದೇವರ ಶಕ್ತಿ ಎನ್ನುವುದು ಅದು ಆಲಯದಿಂದ ಬರುವಂತದ್ದು ವಿಚಾರವಲ್ಲ, ಅದು ಯಜ್ಞವೇದಿಯ ಮುಖಾಂತರವಾಗಿ ಬರುವಂತದ್ದಾಗಿದೆ. Everything that happens in the temple of God stems from the altar of God. ಎಲ್ಲ ಒಂದು ದೇವರ ಒಂದು ಕಾರ್ಯಗಳು ಆಲಯದಲ್ಲಿ ನಡೆಯುವಂತದ್ದು ಅದು ಯಜ್ಞವೇದಿಯ ಮುಖಾಂತರವಾಗಿದೆ. Just keep this principle in mind and put forth
ನಿಮ್ಮ ಒಂದು ಆಲೋಚನೆಯಲ್ಲಿ, ನಿಮ್ಮ ಒಂದು ಮನಸ್ಸಿನಲ್ಲಿ ಈ ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಟುಕೊಂಡು ನೀವು ಮುಂದೆ ಮಾಡುವಂತ ಯೋಜನೆಗಳನ್ನ ಮಾಡುತ್ತಾ ಹೋಗಿರಿ. Before you could build a great ministry, ನಿಮ್ಮ ಒಂದು ಸೇವೆಯನ್ನ ಕಟ್ಟುವುದಕ್ಕಿಂತ ಮುಂಚಿತವಾಗಿ first build your prayer altar. ನಿಮ್ಮ ಪ್ರಾರ್ಥನೆ ಯಜ್ಞವೇದಿಯನ್ನ ನೀವು ಕಟ್ಟಬೇಕಾಗಿದೆ. Before you build your house, ನಿಮ್ಮ ಮನೆಯನ್ನ ಕಟ್ಟುವುದಕ್ಕಿಂತ ನೀವು ಮುಂಚೆ build your prayer altar first. ನೀವು ದೇವರಿಗೋಸ್ಕರ ಯಜ್ಞವೇದಿಯನ್ನ ನಿರ್ಮಿಸಿರಿ. Before you build your marriage life, ನಿಮ್ಮ ಒಂದು ಕುಟುಂಬ ಜೀವಿತವನ್ನ ಕಟ್ಟುವುದಕ್ಕಿಂತ ಮುಂಚೆ first build your prayer altar. ಮೊದಲನೇದಾಗಿ ನೀವು ಪ್ರಾರ್ಥನೆಯ ಯಜ್ಞವೇದಿಯನ್ನ ಕಟ್ಟುವವರಾಗಿರಿ. Before you build a business, ನಿಮ್ಮ ಒಂದು ವ್ಯಾಪಾರವನ್ನ ನೀವು ಮಾಡುವುದಕ್ಕಿಂತ ಮುಂಚೆ build your prayer life first. ನಿಮ್ಮ ಪ್ರಾರ್ಥನೆಯ ಜೀವಿತದ ಯಜ್ಞವೇದಿಯನ್ನ ಕಟ್ಟುವವರಾಗಿರಿ. Church, if you take this priority, ಈ ಒಂದು ಆದ್ಯತೆಯನ್ನ ನೀವು ಮನಸ್ಸಿನಲ್ಲಿಟ್ಟುಕೊಳ್ಳುವುದಾದರೆ all other things will fall in place. ಎಲ್ಲವೂ ಕೂಡ ಆ ಸಮಯದಲ್ಲಿ ಅದರದರ ಜಾಗದಲ್ಲಿ ಕೂರುತ್ತದೆ. Even Lord Jesus emphasized same thing in the scripture. ಕರ್ತನಾದ ಯೇಸು ಕೂಡ ಅದನ್ನೇ ಆತನು ದೇವರ ವಾಕ್ಯದಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾನೆ. What did he say? ಆತನು ಏನನ್ನ ಹೇಳ್ತಾನೆ? But seek first the kingdom of God and his righteousness. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಮಾಡಿರಿ. And all these things shall be added unto you. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Seeking first the kingdom of God, seeking first his altar, the prayer life. ದೇವರ ಮೊದಲನೇದಾಗಿ ದೇವರ ರಾಜ್ಯವನ್ನ ಹುಡುಕುವುದು, ಪ್ರಾರ್ಥನೆ ಜೀವಿತವನ್ನು ಹುಡುಕುವುದು, ಯಜ್ಞವೇದಿಯನ್ನು ಕಟ್ಟುವುದಕ್ಕೆ ಹುಡುಕುವುದು, ಅದು ಪ್ರಾಮುಖ್ಯವಾಗಿದೆ. So in essence, Lord Jesus was telling us this. ಆ ಒಂದು ಪ್ರಾಮುಖ್ಯ ಸಾರಾಂಶವಾಗಿ ಕರ್ತನು ನಮಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ. If you prioritize your altar, ನೀವು ನಿಮ್ಮ ಯಜ್ಞವೇದಿಯನ್ನ ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಆದ್ಯತೆಯನ್ನು ಕೊಡೋದಾದ್ರೆ everything else will fall in place. ಎಲ್ಲವೂ ಕೂಡ ಅದರ ಜಾಗದಲ್ಲಿ ಬಂದು ಕೂರುವಂತದ್ದಾಗಿದೆ. When you prioritize the altar of God, ನೀವು ದೇವರ ಯಜ್ಞವೇದಿಯನ್ನ ನೀವು ಆದ್ಯತೆಯನ್ನು ಕೊಡುವಾಗ that will alter your life. ಅದು ನಿಮ್ಮ ಜೀವಿತವನ್ನ ಮಾರ್ಪಾಟಗೊಳಿಸುತ್ತದೆ. Hallelujah. Hallelujah. What is this altar of God? ಈ ದೇವರ ಒಂದು ಯಜ್ಞವೇದಿ ಅಂದ್ರೆ ಏನು? What is this altar? ಈ ಒಂದು ಯಜ್ಞವೇದಿ ಅಂದ್ರೆ ಏನು? An altar of God is a place of exchange. ಈ ಯಜ್ಞವೇದಿ ಅನ್ನೋದು ಕೊಡುವುದು, ತೆಗೆದುಕೊಳ್ಳುವುದು ಅಥವಾ ಬದಲಾಯಿಸಿಕೊಳ್ಳುವಂತ ಒಂದು ಸ್ಥಳವಾಗಿದೆ. It is the meeting point between the spiritual and the natural. ಆತ್ಮಿಕವಾದದ್ದು ಭೌತಿಕವಾದ ಮಧ್ಯದಲ್ಲಿ ಒಂದು ಸಂಧಿಸುವಿಕೆ ಉಂಟಾಗುವಂತ ಜಾಗವಾಗಿದೆ. An altar is a meeting point between humanity and divinity. ಈ ಯಜ್ಞವೇದಿಯನ್ನು ದೈವಿಕವಾದ ವಿಚಾರಗಳು ಮತ್ತು ಮಾನುಷಿಕವಾದ ವಿಚಾರಗಳ ಮಧ್ಯದಲ್ಲಿ ಒಂದು ಸಂಧಿಸುವಿಕೆ ಉಂಟಾಗುವಂತದಾಗಿದೆ. An altar is the place where God meets man. ಈ ಯಜ್ಞವೇದಿ ಸ್ಥಳದಲ್ಲೇ ದೇವರು ಮನುಷ್ಯನ ಜೊತೆ ಸಲ್ಲಿಸುವವನಾಗಿದ್ದಾನೆ. An altar is a place where destinies are altered in your life. ಯಜ್ಞವೇದಿ ಅಂದ್ರೆ ನಿಮ್ಮ ವಿಧಿಗಳನ್ನ ಬದಲಾಯಿಸುವಂತ ಸ್ಥಳಗಳು ಈ ಯಜ್ಞವೇದಿಯಾಗಿದೆ. Church, in the Old Testament, ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ see, the altar of God was a physical place. ಈ ಯಜ್ಞವೇದಿ ಅನ್ನೋದು ಒಂದು ಕಣ್ಣಿಗೆ ಕಾಣುವಂತ ಸ್ಥಳವಾಗಿದೆ. If you had to meet God, ನೀವು ದೇವರನ್ನ ಸಂಧಿಸುವುದಕ್ಕೆ ಹೋಗುವುದಾದರೆ you could not go to any other place but come to this altar of God. ಯಾವ ಯಾವ ಸ್ಥಳಗಳಿಗೆ ನೀವು ಹೋಗುವುದಕ್ಕೆ ಸಾಧ್ಯವಿಲ್ಲ, ದೇವರ ಯಜ್ಞವೇದಿಯ ಬಳಿಗೆ In ಬರಬೇಕಾಗಿದೆ. the Old Testament, ಹಳೆಯ ಒಡಂಬಡಿಕೆಯಲ್ಲಿ if you had to sacrifice, ನೀವು ಯಜ್ಞವನ್ನ you ಸಮರ್ಪಿಸಬೇಕಾದರೆ had to come for the burnt offering. ನೀವು ಯಜ್ಞವೇದಿಯನ್ನು ಸಮಾಧಾನ ಯಜ್ಞವನ್ನ ಸಮರ್ಪಿಸಬೇಕು. You had to come to give any offering. ಯಾವುದೇ ರೀತಿಯ ಯಜ್ಞವನ್ನ You ಸಮರ್ಪಿಸಬೇಕಾದರೆ have to go to this altar to do your sacrifice. ಈ You ಆಲಯದ ಯಜ್ಞವೇದಿಯ ಬಳಿಗೆ ಹೋಗಬೇಕಿದ್ದು ಅಲ್ಲಿ ಯಜ್ಞವನ್ನ ಸಮರ್ಪಿಸಬೇಕಾಗಿತ್ತು. have to come to the altar of God. ಅಲ್ಲಿ ಯಜ್ಞವೇದಿಯ ಬಳಿಗೆ ಬರಲೇಬೇಕಾಗಿತ್ತು. So that was a physical place in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಇದು ಕಣ್ಣಿಗೆ ಕಾಣುವಂತ ಸ್ಥಳವಾಗಿ ಯೆರೂಸಲೇಮಿನಲ್ಲಿತ್ತು ನಾವು ನೋಡುತ್ತಾ ಇದ್ದೇವೆ. However, in the New Testament, ಈ ಹೊಸ ಒಡಂಬಡಿಕೆಯಲ್ಲಿ the altar was a spiritual place. ಈ ಯಜ್ಞವೇದಿ ಅನ್ನೋದು ಒಂದು ಆತ್ಮಿಕವಾದ ಸ್ಥಳವಾಗಿದೆ. It is where God's Spirit meets the human spirit. ಆ ದೇವರ ಆತ್ಮನು ಮನುಷ್ಯರ ಆತ್ಮನ ಜೊತೆ ಒಂದಾಗುವುದೇ ಆ ಸ್ಥಳವಾಗಿದೆ. Back in the old days, ಹಳೆ ದಿನಗಳಲ್ಲಿ ನೋಡುವಾಗ in the times of Jesus Christ, ಯೇಸು ಕ್ರಿಸ್ತನು ಇರುವಂತ ಈ ಭೂಲೋಕದಲ್ಲಿರುವ and ಸಂದರ್ಭದಲ್ಲಿ even in the Old Testament, ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ Jews, they had their altar in Jerusalem. ಯಹೂದ್ಯರು ತಮ್ಮ ಯಜ್ಞವೇದಿಯನ್ನ ಅಲ್ಲಿ ಆಲಯದಲ್ಲಿ ಅಂದ್ರೆ ಯೆರೂಸಲೇಮ್ ಪಟ್ಟಣದಲ್ಲಿ ಕಟ್ಟಲ್ಪಟ್ಟಿತ್ತು. Samaritans, they had their altar in Samaria. ಸಮಾರ್ಯದವರು ಸಮಾರ್ಯ ದೇಶದಲ್ಲಿ ತಮಗೋಸ್ಕರ ಯಜ್ಞವೇದಿಯನ್ನು So ಕಟ್ಟಿಸಿಕೊಂಡಿದ್ದರು. both these Jews and Samaritans, they argued that their altar was the right one. ಈ ಯಹೂದಿಗಳು ಮತ್ತು ಸಮಾರ್ಯರು ಈ
ಪಂಗಡದ ಜನರು ತಾವು ಕಟ್ಟಿರುವಂತ ಯಜ್ಞವೇದಿಗಳೇ ಸರಿಯಾದದು ಎಂದು ವಾದಿಸುತ್ತಿದ್ದರು. The Jews would say, our altar is in Jerusalem, ours is the right altar. ಯಹೂದಿಗಳು ಈ ರೀತಿಯಲ್ಲಿ ಹೇಳ್ತಾರೆ, ಯೆರೂಸಲೇಮಿನಲ್ಲಿ ನಾವೇನು ಯಜ್ಞವೇದಿ ಕಟ್ಟಿದೆಯೋ ಅದು ಸರಿಯಾದ ಯಜ್ಞವೇದಿ, ದೇವರು ಅದನ್ನೇ ಅಪ್ಪಣೆ ಕೊಟ್ಟಿದೆ ಅಂತ ಹೇಳ್ತಾರೆ. Samaritans would say, no, our altar in our place, that is the right altar. ಸಮಾರ್ಯದವರು ಹೇಳ್ತಾರೆ, ನಮ್ಮ ದೇಶದಲ್ಲಿರುವಂತ ಯಜ್ಞವೇದಿ ಇದು ಸರಿಯಾದ ಯಜ್ಞವೇದಿ, ಇಲ್ಲಿ ಆರಾಧನೆ ಮಾಡಬೇಕೆಂದು ಅವರು ಹೇಳ್ತಾರೆ. See, this led to great animosity between the Jews and the Samaritans. ಇದರ ನಿಮಿತ್ತವಾಗಿ ಅವರ ಮಧ್ಯದಲ್ಲಿ ಒಂದು ಶತ್ರುತ್ವ ಅಥವಾ ಒಂದು ಇರುಸುಮುರುಸು ಉಂಟಾಯಿತೆಂದು ಗಮನಿಸುತ್ತೇವೆ. Because of this one reason, because of this altar, they could not speak even to each other. ಈ ಯಜ್ಞವೇದಿಯ ನಿಮಿತ್ತವಾಗಿ ಅವರು ಒಬ್ಬರಿಗೊಬ್ಬರು ಮಾತನಾಡುವುದಕ್ಕೆ, ಅವರು ಸಂವಹನವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. Same thing happened when Lord Jesus met the Samaritan woman at Jacob's well. ಯೇಸು ಕ್ರಿಸ್ತನು ಕೂಡ ಯಾವಾಗ ಯೇಸು ಕ್ರಿಸ್ತನು ಆ ಒಂದು ಯಾಕೋಬನ ಒಂದು ಬಾವಿಯ ಬಳಿಯಲ್ಲಿ ಇದ್ದಂತ ಸಮಾರ್ಯ ಸ್ತ್ರೀಯ ಜೊತೆ ಮಾತನಾಡುವ ಇದೇ ಘಟನೆ ನಡೆಯಿತು. He set the record straight. ಆತನು ಆ ಚರಿತ್ರೆಯನ್ನು ಬದಲಾಯಿಸಿದನೆಂದು ನಾವು ನೋಡುತ್ತಾ ಇದ್ದೇವೆ. Jesus said to the Samaritan woman, ಸಮಾರ್ಯ ಸ್ತ್ರೀಗೆ ಯೇಸು ಕ್ರಿಸ್ತನು ಏನನ್ನ ಹೇಳ್ತಾನೆ? open your Bibles to John chapter 4 verse number 21. ಯೋಹಾನನ ಸುವಾರ್ತೆ 4:21 ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ. Jesus is speaking about the right altar. ಯೇಸು ಕ್ರಿಸ್ತನು ಅಲ್ಲಿ ಸರಿಯಾದ ಒಂದು ಯಜ್ಞವೇದಿಯ ಬಗ್ಗೆ ಮಾತನಾಡುತ್ತಿದ್ದಾನೆ. He is speaking about the right worship. ಅದು ಸರಿಯಾದ ರೀತಿಯ ಆರಾಧನೆಯ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. Speaking about the right place of worship. ಆರಾಧನೆಯ ನಿಜವಾದ ಸತ್ಯವಾದ ಸ್ಥಳದ ಬಗ್ಗೆ ಮಾತನಾಡಲ್ಪಟ್ಟಿದೆ. Jesus said to the woman, the time has come when you won't worship the Father on the mountain in Samaria nor in Jerusalem, but in your heart the spirit man. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ, ಅದು ನಿಮ್ಮ ಹೃದಯವಾಗಿರುತ್ತದೆ. Hallelujah. Your heart is the altar of God. ನಿಮ್ಮ ಹೃದಯವೇ ಆ ಒಂದು ಯಜ್ಞವೇದಿಯಾಗಿದೆ. Because you are the temple of God. ಯಾಕಂದ್ರೆ ನೀವೇ ದೇವರ ಆಲಯವಾಗಿದ್ದೀರಿ. You become the temple of God. ನೀವು ಯಾವಾಗ ದೇವರ ಆಲಯವಾಗಿ ಮಾರ್ಪಡ್ತೀರೋ, your heart becomes the altar for God. ನಿಮ್ಮ ಹೃದಯವೇ ದೇವರಿಗೆ ಯಜ್ಞ ವೇದಿಯಾಗಿರುತ್ತದೆ. Hallelujah. Now every day you should prioritize to worship the Lord. You must pray to God and read the word of God. ಪ್ರತಿದಿನವೂ ಕೂಡ ನೀವು ದೇವರ ಒಂದು ಆರಾಧನೆಗೆ ಆದ್ಯತೆಯನ್ನ, ಅದೇ ರೀತಿಯಲ್ಲಿ ದೇವರ ಒಂದು ವಾಕ್ಯ ಧ್ಯಾನಕ್ಕೆ ಆದ್ಯತೆಯನ್ನ, ಪ್ರಾರ್ಥನೆಗೆ ಆದ್ಯತೆಯನ್ನ ಕೊಡಬೇಕಾಗಿದೆ. Now there are no physical altars. ಕಣ್ಣಿಗೆ ಕಾಣುವಂತ ಯಜ್ಞವೇದಿ ನಾವು ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಕಾಣ್ತಾ There ಇದ್ದೇವೆ. are the spiritual altars. ಆತ್ಮಿಕವಾದ ಯಜ್ಞವೇದಿಗಳಿದ್ದಾವೆ. And you are that altar for ಆ God. ಒಂದು ಆತ್ಮಿಕವಾದ ಯಜ್ಞವೇದಿಗಳನ್ನು ನೀವೇ ಆಗಿದ್ದೀರಿ. Hallelujah. Make it a priority to seek the Lord. ದೇವರನ್ನ ಹುಡುಕುವುದಕ್ಕೋಸ್ಕರವಾಗಿ, ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ಒಂದು ಆದ್ಯತೆಯನ್ನು That ಕೊಡಬೇಕು. will alter your life. ಅದು ನಿಮ್ಮ ಜೀವಿತವನ್ನ ಬದಲಾವಣೆಗೊಳಿಸುತ್ತದೆ. Your altar has the power to alter your life. ನಿಮ್ಮ ಯಜ್ಞವೇದಿಗೆ ಎಂತ ಶಕ್ತಿ ಇದೆ ಅಂದ್ರೆ ನಿಮ್ಮ ಜೀವಿತವನ್ನೇ ಮಾರ್ಪಡಿಸುವ ಶಕ್ತಿ ಇದೆ. Hallelujah. So before the Israelites built the temple of God, they built the altar of God. ಇಸ್ರಾಯೇಲರು ಯಜ್ರನ ಒಂದು ನಾಯಕತ್ವದಲ್ಲಿ ಆಲಯವನ್ನು ಕಟ್ಟುವುದಕ್ಕಿಂತ ಮುಂಚೆ ಅವರು ದೇವರ ಯಜ್ಞ ವೇದಿಯನ್ನ ಕಟ್ಟಿದರು. Before you start something in this world, ನಿಮ್ಮ ಜೀವಿತದಲ್ಲಿ ಈ ಒಂದು ಲೋಕದಲ್ಲಿ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ first build the altar, the prayer altar to God. ಮೊದಲನೇದಾಗಿ ದೇವರ ಯಜ್ಞ ವೇದಿಯನ್ನ ಕಟ್ಟುವವರಾಗಿರ್ರಿ. Hallelujah. God Hallelujah. bless everyone according to this word of God. ದೇವರ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸುತ್ತಾನೆ. Ezra chapter 3 verse number 2. ಎಸ್ರ 3ನೇ ಅಧ್ಯಾಯ 2ನೇ ವಚನದ And ಪ್ರಕಾರ, John chapter 4 verse number 21. ಯೋಹಾನನ ಸುವಾರ್ತೆ 4:21 ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾವಿನಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರುವುದಕ್ಕೆ ಕೊಟ್ಟಿದ್ದಾಗ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹೌದು ಕರ್ತನೇ, ನಾವು ಎಲ್ಲಾ ಈ ಒಂದು ಲೋಕದಲ್ಲಿ ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚೆ, ಆಲೋಚನೆಯನ್ನ ಮಾಡುವುದಕ್ಕಿಂತ ಮುಂಚೆ, ಕಾರ್ಯಪ್ರವರ್ತನಾಗಿ ಮುಂದೆ ಹೋಗುವುದಕ್ಕಿಂತ ಮುಂಚೆ ಸ್ವಾಮಿ, ಯಜ್ಞ ವೇದಿಯನ್ನು ಕಟ್ಟುವ ಹಾಗೆ, ನಿನ್ನಲ್ಲಿ ವಿಚಾರಿಸುವ ಹಾಗೆ, ನಿನ್ನನ್ನು ಆರಾಧಿಸುವ ಹಾಗೆ, ನಿನ್ನಲ್ಲಿ ಪ್ರಾರ್ಥನೆಯಲ್ಲಿ ಕೂರುವ ಹಾಗೆ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮಗೆ ಸಹಾಯ ಚಾಚು ಕರ್ತನೇ. ರಾಜ, ಈ ರೀತಿಯಲ್ಲಿ ಕರ್ತನೇ, ಮೊದಲನೇದಾಗಿ ನಿನಗೆ ಪ್ರಾಮುಖ್ಯತೆ, ನಿನ್ನ ಯಜ್ಞ ವೇದಿಗೆ, ನಿನ್ನ ಆರಾಧನೆಗೆ ಪ್ರಾಮುಖ್ಯತೆ ಕೊಡದಂತೆ ನಮ್ಮನ್ನ ನಡೆಸುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೇ ರಾಜ, ನಮ್ಮ ಜೀವಿತದಲ್ಲಿ
ನೀನು ಮೊದಲಾಗಿ ನಿನ್ನ ಪ್ರಸನ್ನತೆ ಮುಂದಾಗಿ ಚಲಿಸುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ, ಆಮೆನ್.